ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನ್ಲಾಗ್. ಇದು ಬಂದು ಹಬ್ಬದ ದಿನದ್ದು ಮತ್ತು ಹಿಂದಿನ ದಿನದ್ದು ಕಂಟಿನ್ಯೂಷನ್ ಮಿನ್ಲಾಗ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ಹಬ್ಬದ ದಿನ ಹಿಂದಿನ ದಿನನೇ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಎಲ್ಲ ಕೆಲಸ ಮುಗ್ದಿತ್ತು. ಸೊ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು ಐಟಮ್ಸು, ಅದೆಲ್ಲ ಸ್ವಲ್ಪ ತೊಗೊಂಡು ಬಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ವಿ. ನಮ್ಮ ಮನೆಯವರು ಕೂಡ 12:30ವರೆಗೂ ಇದ್ದು ನಮ್ಮ ಜೊತೆಗೆ ಹೆಲ್ಪ್ ಮಾಡಿದ್ರು. ನನ್ನ ಮಗಳು ಕೂಡ ಫುಲ್ ನಿದ್ದೆನೇ ಮಾಡಲಿಲ್ಲ ಅವಳು. ಸರಿ ಅಂತ ನಾನು ನೈಟೆಲ್ಲ ಫುಲ್ ಜಾಗರಣೆ ಇರಲೇಬೇಕು, ಅದು ಗೊತ್ತಿತ್ತು. ವರ್ಷನೂ ಜಾಗರಣೆ ಇಲ್ಲ ಅಂದರೆ ಕಂಪ್ಲೀಟಾಗಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡೋದ್ರಿಂದ ಕಂಪ್ಲೀಟಾಗಿ ಮಾಡ್ಕೊಬೇಕಂದ್ರೆ ಎಲ್ಲ ಹಿಂದಿನ ದಿನ ನಿದ್ದೆಗೆಟ್ಟು ಮಾಡ್ಕೊಳ್ಲೇಬೇಕು. ಸೊ ಹಂಗಾಗಿ ಸ್ವಲ್ಪ ಡೆಕೋರೇಷನ್ ಏನೇನೋ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಅದು ಕಂಪ್ಲೀಟಾಗಿ ಆಗಲಿಲ್ಲ. ಯಾಕಂದರೆ ನಂಗೆ ಟೈಮ್ ಆಗಲಿಲ್ಲ, ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸು ಸಿಗಲಿಲ್ಲ. ಸೊ ಹಂಗಾಗಿ ಸುಮ್ಮನಾಗೋದೆ. ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಅಷ್ಟೆಲ್ಲ ಏನೂ ಮಾಡಲಿಲ್ಲ. ಸಿಂಪಲ್ಲಾಗಿ ಕ್ಲಾತದು 3D ಬರುತ್ತಲ್ಲ ಈಗ, ಸೊ ಅದನ್ನೇ ಹಾಕ್ಬಿಟ್ಟು ಜಸ್ಟ್ ಹೂವಿಂದ ಪ್ಲಾಸ್ಟಿಕ್ದು ಹಾಕ್ಬಿಟ್ಟು ರೆಡಿ ಮಾಡಿಕೊಂಡೆ. ಸ್ಯಾರಿ ಎಲ್ಲ ಹಿಂದಿನ ದಿನನೇ ಎಲ್ಲ ಪಿನ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ಹಂಗಾಗಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಪದ್ಧತಿಯಲ್ಲಿ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ ಅಂತ ನಾನು ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ. ಹಾಗೆಯೇ ನಮ್ಮ ಮನೇಲಿ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ. ನಾನು ಸ್ಟಾರ್ಟಿಂಗ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ, ಒಂದು ಫೋಟೋ ಇಟ್ಟು ಸ್ಟಾರ್ಟ್ ಮಾಡಿದ್ದು. ಸೊ ಈ ಥರ ಮಾಡೋಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾಳೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾರೇ ಆಗಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಹಬ್ಬ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಪ್ಲ್ಯಾನ್ ಮುಖಾಂತರ ಮಾಡೋದಕ್ಕೆ ಹೋಗಬೇಡಿ. ಸೊ ಎಲ್ಲರೂ ಮಾಡ್ಬೋದು, ಅವರೇ ಮಾಡಬೇಕು ಇವರೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ನಮ್ಮ ಮನೆಗಳಲ್ಲೂ ಪದ್ಧತಿ ಏನೂ ಇರಲಿಲ್ಲ ಮಾಡಬೇಕು ಅನ್ನೋದು, ಅಂದರೆ ಆ ಪದ್ಧತಿ ಮಾಡ್ಕೊಂಬಂದಿರೋದೇನೂ ಇರಲಿಲ್ಲ. ನಾನು ದೇವಸ್ಥಾನದಲ್ಲಿ ಕೇಳಿಬಿಟ್ಟೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಈ ಥರ ಮಾಡೋದಕ್ಕೆ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾಳೆ. ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಹಬ್ಬ ಮಿಸ್ ಮಾಡೋದೇ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಮಾಡ್ತಾ ಇರ್ತೀನಿ. ಸೊ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಚಿಕ್ಕದಿಂದನೇ ಸ್ಟಾರ್ಟ್ ಮಾಡಿ, ಖಂಡಿತ ಎಲ್ಲ ಸರಿ ಹೋಗುತ್ತೆ. ನಮಗೂ ಅಂತೂ ವರ್ಷ ಒಳ್ಳೇದಾಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಹಬ್ಬ ಬಿಡಲ್ಲ. ನಾನು ಮಿಡ್ನೈಟಲ್ಲೇ ನಾನು ಸೀರೆಲ್ಲ ಉಡಿಸಿ ಕಳಶೆಲ್ಲ ರೆಡಿ ಮಾಡ್ಕೊಳ್ಳಲ್ಲ. ಮಿಡ್ನೈಟ್ 12 ಗಂಟೆ ಮೇಲೇ ತಲೆಗೆ ಸ್ನಾನ ಮಾಡಿ ಕಳಶೆಲ್ಲ ಇಟ್ಟು ಸೀರೆಲ್ಲ ಉಡಿಸಿ ರೂಢಿ ನನಗೆ. ಸೊ ಅದೆಲ್ಲ ಮಾಡಿಕೊಂಡು ಬೆಳಗ್ಗೆ 5:30, 6ಗೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟಿದ್ದೆ. ತುಂಬ ಖುಷಿ ಆಯಿತು. ಅಂದ್ರೆ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ರೆ ತುಂಬ ಒಂಥರ ಸಮಾಧಾನ ಅನಿಸುತ್ತಲ್ವ. ಸೊ ಹಂಗಾಗಿ ಹಾಗೆಯೇ ಸಂಜೆ ಕುಂಕುಮಕ್ಕೆಲ್ಲ ಬಂದಿದ್ರು ಮನೆ ಹತ್ರ. ಸೊ ಹಂಗಾಗಿ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಪೂಜೆ ಇನ್ನೊಂದ್ಸಲ ಎಲ್ಲ ಮುಗಿಸ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಬಿಟ್ಟು, ಹಾಗೆಯೇ ನಾನು ಶುಕ್ರವಾರ ಆವತ್ತಿನ ದಿನ ಕದಲಿಸ್ಬಿಡ್ತೀನಿ. 3 ದಿನ ಎಲ್ಲ ಇಟ್ಟು ಎಲ್ಲ ಪೂಜೆ ಮಾಡಲ್ಲ. ಹಂಗಾಗಿ ಲಾಸ್ಟಲ್ಲಿ ಆರತಿ, ಅಮ್ಮನವ್ರಿಗೆ ಆರತಿ ಎತ್ಬಿಟ್ಟು ಹಂಗೆ ಕಳಶ ಕೂಡ ಕದಲಿಸ್ಬಿಟ್ಟೆ. ಸೊ ಇದ್ರ ಪೂರ್ತಿ ವಿಡಿಯೋ ಯಾವ ರೀತಿ ಮಾಡಬೇಕೇನು ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು.